ವಿದ್ಯಾರ್ಥಿಗಳು ಈ ಗಣಿತನ ಮಾಡ್ರಿ, ಲಕ್ಷ ಕೊಟ್ಟು ಮಾಡ್ರಿ, ಸರಿಯಾಗಿ ತಿಳ್ಕೊರಿ. ಪ್ರಶ್ನೆಯನ್ನ ಬಿಡಿಸೋದಾದ್ರಿಂದ ಮೊದಲು ನೀವು ಈ ಗಣಿತಗಳನ್ನ ಸರಿಯಾಗಿ ಓದ್ಕೊಂಡು ಈ ಗಣಿತಗಳನ್ನ ಮಾಡ್ಬೇಕು. ಮಾಡಿದರೆ ಏನಾಗ್ತದ, ನೀವು ಕರೆಕ್ಟ್ ಮಾಡಿರೋ ಇಲ್ಲೋ ಅನ್ನೋದು ನಾ ತಿಳಿಸಿದ ನೋಡ್ಕೊರಿ. ನಾ ತಿಳಿಸುವಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡಿ. ಈಗ ನಾ ದೂಸರ್ದಲ್ಲಿ ಮ್ಯೂಟ್ ಮಾಡೇ ಗಣಿತನ ನೀವು ಬಿಡಿಸ್ರಿ, ಆಯ್ತಲ್ಲ. ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡ್ರಿ, ಬಂದ ನಾ ತಿಳಿಸ್ತಾವ. 2016 ಪ್ರಶ್ನೆ ನಂಬರ್ 65 ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಒಬ್ಬ ವ್ಯಕ್ತಿ ಒಂದು ಮಾವಿನ ಹಣ್ಣಿಗೆ 4 ರೂಪಾಯಿಯಂತೆ 120 ಮಾವಿನ ಹಣ್ಣುಗಳನ್ನು ಕೊಂಡುಕೊಂಡನು. ಅದರಲ್ಲಿ 20 ಮಾವಿನ ಹಣ್ಣುಗಳು ಕೊಳೆತು ಹೋದವು. ಉಳಿದ ಮಾವಿನ ಹಣ್ಣುಗಳನ್ನು 10 ಮಾವಿನ ಹಣ್ಣುಗಳಿಗೆ 48 ರೂಪಾಯಿಯಂತೆ ಮಾರಿದನು. ಅವನ ಲಾಭ ಅಥವಾ ನಷ್ಟ ಎಷ್ಟು? ಮೊದಲ ನೀವು ಏನು ಮಾಡಬೇಕು, ಕೊಂಡ ಬೆಲೆ ತಗೋಬೇಕು. ಈಗ 120 ಮಾವಿನ ಹಣ್ಣುಗಳ ಕೊಂಡ ಬೆಲೆ ತಗೋಬೇಕು. ಮೊದಲು ಅದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಮೊದಲು ಏನು ಮಾಡ್ಬೇಕು, ನಾವು 4 ರೂಪಾಯಿಗೆ ಒಂದರಂಗ 120 ಮಾವಿನ ಹಣ್ಣುಗಳ ಕೊಂಡ ಬೆಲೆ ಮೊದಲು ತಗೋಬೇಕು. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಕೊಂಡ ಬೆಲೆ ಅಂತೂ ಬಂತು. ಮಾರಾಟದ ಹಣ್ಣುಗಳ ಸಂಖ್ಯೆ ಹೆಂಗೆ ಕಂಡು ಹಿಡಿಬೇಕಂತಂದ್ರೆ, 120 ಹಣ್ಣುಗಳೊಳಗೆ 20 ಹಣ್ಣುಗಳು ಕೆಟ್ಟವು. ಅಂದ್ರೆ ಉಳಿದು ಎಷ್ಟು, 100 ಹಣ್ಣುಗಳು ಉಳಿದು. 100 ಹಣ್ಣುಗಳನ್ನ ನಾವು ಹೆಂಗೆ ಮಾರ್ತಾನಂದ್ರೆ, 10 ಹಣ್ಣಿಗೆ 48 ರೂಪಾಯಿದಂಗೆ ಮಾರ್ತಾನ. 100 ಹಣ್ಣಿಗೆ ಎಷ್ಟು ಬಂತು ಮಾರಾಟದ ಬೆಲೆ ಅನ್ನೋದು ಕಂಡು ಹಿಡ್ಕೋಬೇಕು. ಪ್ರಶ್ನೆಯನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು, ನಾವು ಹೆಂಗೆ ಬಿಡಿಸ್ಬೇಕು, ಹೆಂಗೆ ತಿಳ್ಕೋಬೇಕು ಅನ್ನೋದು ಮೊದಲು ನೀವು ತಿಳ್ಕೊರಿ. ಯಾಕಂತಂದ್ರೆ ಇಲ್ಲೇ ಕೊಳೆತ ಹಣ್ಣುಗಳನ್ನು ತೆಗೆದಾಗ ಉಳಿದ ಹಣ್ಣುಗಳು 100. ನಿಮಗೆ ಅರ್ಥ ಆಯ್ತಲ್ಲ. ಆ 100 ಹಣ್ಣುಗಳನ್ನು ಹೆಂಗೆ ಮಾಡಿದಪ್ಪ ಅಂತಂದ್ರೆ, 10 ಮಾವಿನ ಹಣ್ಣಿಗೆ 48 ರೂಪಾಯಿ ಆದ್ರೆ 100 ಹಣ್ಣುಗಳ ಮಾರಾಟದ ಬೆಲೆ ಎಷ್ಟು ಅನ್ನೋದು ಕಂಡುಹಿಡಬೇಕು. ಮಾರಾಟದ ಬೆಲೆ ದೊಡ್ಡದು ಬಂತಂದ್ರೆ ಲಾಭ ಅಂತ ತಿಳ್ಕೊರಿ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದು ಬಂದಿತ್ತು ಅಂದ್ರೆ ಲಾಭ ಅಂತ ತಿಳ್ಕೊರಿ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಕಡಿಮೆ ಬಂತು ಅಂತಂದ್ರೆ ಹಾನಿ ಅಂತ ತಿಳ್ಕೊರಿ. ಹಾನಿಯನ್ನು ಹೆಂಗೆ ಕಂಡುಹಿಡಬೇಕು ಅದನ್ನು ನೀವು ತಿಳ್ಕೊಬೇಕು. ಯಾವುದು ದೊಡ್ಡದಾಗ್ತದ ಅದನ್ನು ನೀವು, ಮಾರಾಟದ ಬೆಲೆ ಚಿಕ್ಕದಾಯಿತು ಅಂತಂದ್ರೆ ಅದು ಹಾನಿ. ಕೊಂಡ ಬೆಲೆ ದೊಡ್ಡದಾಯಿತು ಅಂತಂದ್ರೆ ಏನಾಗ್ತದ, ಹಾನಿನೇ. ಕೊಂಡ ಬೆಲೆ ದೊಡ್ಡದಾಗ್ತಂದ್ರೆ ಹಾನಿನೇ. ಕೊಂಡ ಬೆಲೆ ಸಣ್ಣದಿರ್ಬೇಕು, ಮಾರಾಟ ಬೆಲೆ ದೊಡ್ಡದಿರ್ಬೇಕು, ಅಂದ್ರೆ ಲಾಭ. ಈಗ ನಾವು ಮಾಡೋದು ಲೆಕ್ಕ. ಈಗ 120 ಮಾವಿನ ಹಣ್ಣುಗಳ ಕೊಂಡ ಬೆಲೆ ಮೊದಲು ತಗೋಬೇಕು. 120 ಮಾವಿನ ಹಣ್ಣುಗಳ ಕೊಂಡ ಬೆಲೆ ತಗೋಬೇಕು ನಾವು. ಅಂದರೆ ಎಷ್ಟಾಗ್ತದ, 120 ಗುಂಡ್ಲೆ 4 ಬರೋಬ್ಬರಿ 4 ರೂಪಾಯಿಗೆ ಒಂದಂದ್ರೆ 120ಕ್ಕೆ ಎಷ್ಟಾಯ್ತು, 480 ರೂಪಾಯಿ ಏನಾಯ್ತು ಕೊಂಡ ಬೆಲೆ ಆಯ್ತು. ಈಗ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಇನ್ನಿಂದ ಮಾರ್ತಾನೆ ಎಷ್ಟು ಹಣ್ಣುಗಳನ್ನ, ಕೊಳೆತ ಹಣ್ಣುಗಳನ್ನ ನಾವು ಕಳಿಬೇಕಂದ್ರೆ ಉಳಿದ ಹಣ್ಣುಗಳು ಬರೋಬ್ಬರಿ ಉಳಿದ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಒಟ್ಟು ಹಣ್ಣುಗಳು 120, ಕೊಳೆತ ಹಣ್ಣುಗಳು 20, ಬರೋಬ್ಬರಿ 100 ಹಣ್ಣುಗಳು ಅನ್ನೋದು ಉಳಿದು. ಇದನ್ನು ಹೆಂಗೆ ಮಾಡ್ತಾನಂದ್ರೆ, ಮಾರಾಟದ ಬೆಲೆ ಬರೋಬ್ಬರಿ ಹೆಂಗೆ ಕಂಡುಹಿಡಿಬೇಕಂದ್ರೆ, ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು ಹಿಂಗೆ ತಿಳ್ಕೊಬೇಕೀಗ. 10 ಹಣ್ಣುಗಳಿಗೆ ಬರೋಬ್ಬರಿ 48 ರೂಪಾಯಿ. 100 ಹಣ್ಣುಗಳಿಗೆ ಬರೋಬ್ಬರಿ ಎಷ್ಟು, 100 ಹಣ್ಣುಗಳಿಗೆ ಬರೋಬ್ಬರಿ 100 ಗುಂಡ್ಲೆ
48 ಸರ್ವಾಸ್ ಬಾಗಿಲೆ 10 ನೋಡಿ, ಈ ಪೂಜೊತ್ತು ಈ ಪೂಜೊತ್ತು 480 ನೋಡಿ. ಕೊಂಡೆ ಬೆಲೆ ಬರೋಬ್ಬರಿ, ಕೊಂಡೆ ಬೆಲೆ ಬರೋಬ್ಬರಿ 480. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 480 ರೂಪಾಯಿ. ಏನು ಹೇಳ್ತೀರಿ ಈ ವ್ಯವಹಾರದಾಗ ಏನಾಯ್ತು ನೀವು ನೋಡ್ರಿ. ಪ್ರಶ್ನೆ ಉತ್ತರ ಕೊಂಡ ಬೆಲೆನೂ ಅಷ್ಟಾಯ್ತು, ಮಾರಾಟದ ಬೆಲೆನೂ ಅಷ್ಟಾಯ್ತು ಅಂದ್ರೆ ಇಲ್ಲಿ ಉತ್ತರ ಹೋದ್ರಿ. ಲಾಭ 20, ನಷ್ಟ 30. ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಡಿ ಲಾಭ 10 ರೂಪಾಯಿ. ಯಾವ್ದು ಬರೀತೀರಿ? ಇದ್ರಾಗ ಮೈನಸ್ ಆಗಿಬಿಡ್ತಂದ್ರೆ ಕೊಂಡ ಬೆಲೆ ಮಾರಾಟ ಬೆಲೆ ಅಷ್ಟೇ ಆತಂದ್ರೆ ಲಾಭವೂ ಇಲ್ಲ, ಹಾನಿನೂ ಇಲ್ಲ. ಉದಾಹರಣೆಗೆ ಮಾರಾಟದ ಬೆಲೆ 480 ಅದ, ಕೊಂಡ ಬೆಲೆನೂ 480 ಅದ ಅಂದ್ರೆ ಉತ್ತರ ಏನಾಯ್ತು? ಲಾಭವೂ ಇಲ್ಲ, 0 ಬಂತು. ಅಂದಾಗ ಏನು ಬರೀಬೇಕು ಉತ್ತರ? ಈ ವ್ಯವಹಾರದಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಉತ್ತರ ಸಂಖ್ಯೆ ಸಿ. ಇದನ್ನು ಸರಿಯಾಗಿ ನೋಡಿಕೊಂಡು ಇಂಥ ಗಣಿತಗಳು ಬಿದ್ದೇ ಬೀಳ್ತಾವೆ ನವೋದಯದಾಗ. ನೀವು ಭಾಳ ಎಚ್ಚರಿಕೆಯಿಂದ ಗಣಿತಗಳನ್ನು ಮಾಡಬೇಕು. ತಿಳಿತಲ್ಲ? ನೋಡಿ, ಮಾರಾಟದ ಬೆಲೆ ತೆಗಿಬೇಕಂದ್ರೆ ಎಷ್ಟು ಸರಳ ತಿಳಿಸಿ ಹೇಳ್ತಾನಲ್ಲ ನಿಮಗೆ. ಮತ್ತು ಹಂಗೆ ಸೈನಿಕ್ ಸ್ಕೂಲ್ ಥಿಯರಿ ಪ್ರಕಾರ ಗಣಿತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಕಠಿಣ ಆಗ್ತದೆ ನಿಮ್ಗೆ. ಇದು ಸೈನಿಕ್ ಸ್ಕೂಲ್ನಾಗ ಭಾಳ ಡಿಟೇಲ್ ಹೋಗ್ತದೆ ಇದು ಗಣಿತ. ಅವಾಗ ಸೈನಿಕ್ ಸ್ಕೂಲ್ನಾಗ ಥಿಯರಿ ಹಿಡಿದು ಮಾಡೋದಿತ್ತು, ರೀತಿಗೆ ಅಂಕಗಳನ್ನು ಕೊಡ್ತಿದ್ರು. ಈಗ ನೋಡ್ರಿ, 120 ಮಾವಿನ ಹಣ್ಣುಗಳ ಕೊಂಡೆ ಬೆಲೆ ತಗೋಬೇಕು. ಯಾಕಂದ್ರೆ ಒಂದು ಮಾವಿನ ಹಣ್ಣಿನ ಬೆಲೆ 4 ರೂಪಾಯಿ ಆದ್ರೆ 120 ಮಾವಿನ ಹಣ್ಣುಗಳ ಬೆಲೆ 120 × 4 480. ಉಳಿದ ಹಣ್ಣುಗಳ ಸಂಖ್ಯೆ ತಕ್ಕೋಬೇಕು. ಯಾಕಂದ್ರೆ ಒಟ್ಟು ಹಣ್ಣುಗಳು 120 ಮೈನಸ್ ಕೊಳೆತ ಹಣ್ಣುಗಳನ್ನು ಕಳಿಬೇಕು. ಯಾಕೆ ಮಾರ್ಲಿಕ್ಕೆ ಬರುವುದಿಲ್ಲ ಅವು. ಅಂದ್ರೆ 100 ರೂಪಾಯಿ ಏನಾಯ್ತು? ಅವಾಗ ಹಣ್ಣು ಚಲೋ ಉಳಿದದ್ದು ಹಣ್ಣುಗಳೆಷ್ಟು? 100 ಉಳಿದು. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು ಅಂತ ನೀವು ತಗೋ. 10 ಹಣ್ಣಿಗೆ ಬರೋಬ್ಬರಿ 48 ರೂಪಾಯಿ ಆದ್ರೆ 10 ಹಣ್ಣಿಗೆ ಎಷ್ಟು? 48 ರೂಪಾಯಿ. 10 ಹಣ್ಣಿಗೆ 48 ರೂಪಾಯಿ ಆದ್ರೆ 100 ಹಣ್ಣಿಗೆ ಎಷ್ಟಾಯ್ತು ಅಂದ್ರೆ ಅದನ್ನು ನೋಡಿದಾಗ 100 × 48 480 ರೂಪಾಯಿ ಏನಾಯ್ತು? ಮಾರಾಟದ ಬೆಲೆ ಆಯ್ತು. ಕೊಂಡ ಬೆಲೆ ಎಷ್ಟದ? 480 ಅದ. ಮಾರಾಟ ಬೆಲೆ ಎಷ್ಟದ? 480 ಅದ. ಅಂದರೆ ನೀವು ಲಾಭನೂ ಇಲ್ಲ, ಹಾಗೆ 48 ಹೋತ್ 480 ಹೋತಂದ್ರೆ 0 ಆಯ್ತು. 0 ಅಂದ್ರೆ ಏನು ಬರಿಬೇಕು ಅದಕ್ಕೆ ಉತ್ತರ? ಲಾಭವೂ ಇಲ್ಲ, ಹಾನಿನೂ ಇಲ್ಲ. ಸರಿಯಾಗಿ ಗಣಿತ ತಿಳ್ಕೊಂಡು ಫೇರ್ದಾಗ ಬರ್ಕೋರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ. ಈಗ ಮ್ಯೂಟ್ ಮಾಡಿ ಬಿಡಿಸ್ಕೋಬೇಕು ಗಣಿತಗಳನ್ನು. ಎಲ್ಲರೂ ಚೆನ್ನಾಗಿ ಬಿಡಿಸ್ಕೋರಿ. ಟೆಲಿಗ್ರಾಮ್ ಕ್ಲಾಸ್ ಲಕ್ಷ ಕೊಟ್ಟು ನೋಡ್ರಿ.